ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬಾಗಲಕೋಟೆ ವಿಶ್ವವಿದ್ಯಾಲಯದ 4ನೆಯ ಸೆಮೆಸ್ಟರು ಮತ್ತು NEPಗೆ ಸಂಬಂಧಪಟ್ಟಂತಹ 6th ಸೆಮೆಸ್ಟರಲ್ಲಿ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಆ ಎರಡೂ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಎಕ್ಸಾಮ್ಗೆ ಬರಬಹುದಾದಂತಹ 5 ಅಂಕದ ಪ್ರಶ್ನೆಗಳನ್ನು, 10 ಅಥವಾ 15 ಅಂಕದ ಪ್ರಶ್ನೆಗಳನ್ನು ಮತ್ತು ಸಂದಾಯ ಬಾಕಿಯ ಲೆಕ್ಕವನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಇವುಗಳನ್ನು ಎಕ್ಸಾಮಲ್ಲಿ ಅತಿ ಹೆಚ್ಚು ಬಾರಿ ಏನು ಮಾಡ್ತಾರೆ, ಪದೇ ಪದೇ ಕೇಳುವಂಥ ಸಂಭವ ಇರುವುದರಿಂದ ನಿಮ್ಮ ಸೆಮ್ ಎಕ್ಸಾಮಿಗೆ ಅತಿ ಪ್ರಮುಖವಾದಂಥ ಪ್ರಶ್ನೆಗಳನ್ನು ನೀಡುವಂಥ ಕೆಲಸವನ್ನು ಇವತ್ತಿನ ತರಗತಿಯಲ್ಲಿ ಮಾಡ್ತೇನೆ. ಪ್ರಶ್ನೆ ಸಂಖ್ಯೆ 1 ನೋಡಿರಲಿ. ಅಂತಾರಾಷ್ಟ್ರೀಯ ಮತ್ತು ಆಂತರಿಕ ವ್ಯಾಪಾರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ಏನ್ರಿ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಇದು 5 ಮಾರ್ಕ್ಸ್ ಕೇಳಲಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2, ಸಂದಾಯ ಬಾಕಿಯ ಅಥವಾ ಪಾವತಿ ಸಿಲ್ಕಿನ ಅಸಮತೋಲನಕ್ಕೆ ಕಾರಣಗಳನ್ನು ವಿವರಿಸಿ ಅಂತೇಳಿ 5 ಮಾರ್ಕ್ಸಿಗೆ ಕೇಳಬಹುದು. ಇನ್ನು ವಿಶೇಷವಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ರೂಪಾಯಿಯ ಮೌಲ್ಯವರ್ಧನೆ, ಅದರ ಅರ್ಥ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತೇಳಿ 5 ಮಾರ್ಕ್ಸಿಗೆ ಕೇಳಲಾಗ್ತದೆ. ಈ ಒಂದು ಪ್ರಶ್ನೆ ಏನಿದೆಯಲ್ಲ, ಇದು ಸ್ಪೆಸಿಫಿಕ್ಕಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರುತ್ತದೆ. ಆ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಪ್ರಶ್ನೆಯನ್ನು ಅಧ್ಯಯನವನ್ನು ಮಾಡಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 4, ಡಂಪಿಂಗ್ ಅಂದರೇನು, ಡಂಪಿಂಗಿನ ಉದ್ದೇಶಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತೇಳಿ 5 ಅಂಕದ ಪ್ರಶ್ನೆಯಾಗಿ ಕೇಳಬಹುದು. 5th one, ವಿದೇಶಿ ನೇರ ಹೂಡಿಕೆ, ಅದಕ್ಕೆ ನಾವು FDI ಅಂತ ಕರಿತೀವಿ, ಅದರ ಅನುಕೂಲ ಮತ್ತು ಅನಾನುಕೂಲಗಳನ್ನು ಚರ್ಚಿಸಿ ಅಥವಾ ವಿವರಿಸಿ ಅಂತೇಳಿ ಈ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ 5 ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದೆ. 6th one, 6ನೇ ಪ್ರಶ್ನೆ, ಕೊಳ್ಳುವ ಶಕ್ತಿಯ ಸರಿಸಮಾನತಾ ಸಿದ್ಧಾಂತವನ್ನು ಟೀಕಾತ್ಮಕವಾಗಿ ವಿವರಿಸಿ ಅಂತೇಳಿ ಮತ್ತೊಂದು ಪ್ರಶ್ನೆಯನ್ನು ಕೇಳಲಾಗ್ತದೆ. 7, ಪ್ರೊಫೆಸರ್ ಆಡಮ್ ಸ್ಮಿತ್ ರವರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನು ಟೀಕಾತ್ಮಕವಾಗಿ ವಿವರಿಸಿ ಅಂತೇಳಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ಬೋದು. ಇವೆಲ್ಲ ಪ್ರಶ್ನೆಗಳು 5 ಅಂಕಕ್ಕೆ ಸಂಬಂಧಪಟ್ಟಿರುವಂತಹ ಅತಿ ಪ್ರಮುಖವಾದಂಥ ಪ್ರಶ್ನೆಗಳು ಆಗಿರ್ತವೆ. ಇನ್ನು 10 ಅಥವಾ 15 ಅಂಕದ ಪ್ರಶ್ನೆಗಳು ಯಾವುವು ಎಂಬುದನ್ನು ಚರ್ಚೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 15 ಅಥವಾ 10 ಅಂಕಕ್ಕೆ ಕೇಳುವಂಥ ಪ್ರಮುಖವಾದಂಥ ಪ್ರಶ್ನೆ ಅಂತಂದ್ರೆ, ಡೇವಿಡ್ ರಿಕಾರ್ಡೋರವರ ಸಾಪೇಕ್ಷ ವೆಚ್ಚದ ಅನುಕೂಲತೆಯ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನು ಟೀಕಾತ್ಮಕವಾಗಿ ವಿವರಿಸಿ ಅಂತೇಳಿ ಕೇಳುವಂಥ ಸಂಭವ ಇರ್ತದೆ. ಹೀಗಾಗಿ ಈ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಧ್ಯಯನವನ್ನು ಮಾಡಬೇಕು. ಪ್ರಶ್ನೆ ಸಂಖ್ಯೆ 2, ವ್ಯಾಪಾರದ ಕರಾರು ಅಥವಾ ಷರತ್ತು ಅಂದ್ರೇನು, ಆ ಷರತ್ತನ್ನು ನಿರ್ಧರಿಸುವಂಥ ಅಂಶಗಳನ್ನು ವಿವರಿಸಿ ಅಂತೇಳಿ ಮತ್ತೊಂದು ಪ್ರಶ್ನೆಯನ್ನು 15 ಅಂಕಕ್ಕೆ ಕೇಳಬಹುದು. ಹೀಗಾಗಿ ಈ ಪ್ರಶ್ನೆಯನ್ನು ಕೂಡ ಅಧ್ಯಯನವನ್ನು ಮಾಡಬೇಕು. ಇನ್ನೊಂದು, ವಿದೇಶಿ ವಿನಿಮಯವನ್ನು ನಿಯಂತ್ರಣ ಮಾಡುವಂಥ ವಿಧಾನಗಳನ್ನು ವಿವರಿಸಿ ಅಂತೇಳಿ ಇದು 15 ಅಂಕಕ್ಕೆ ಬರುವಂಥ ಪ್ರಶ್ನೆ. ಇನ್ನು ಅತಿ ಈಸಿಯಾಗಿರುವಂಥ ಪ್ರಶ್ನೆ ಅಂತಂದರೆ ಅದು 4ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೇನು, ಅದರ ಮಹತ್ವವನ್ನು ವಿವರಿಸಿ ಅಂತೇಳಿ ಕೇಳುವಂಥ ಸಂಭವ ಇರ್ತದೆ. 5, ವಿದೇಶಿ ವಿನಿಮಯ ಮಾರುಕಟ್ಟೆ ರಚನೆ ಮತ್ತು ಅದರ ಕಾರ್ಯಗಳನ್ನು ಚರ್ಚಿಸಿ ಅಂತೇಳಿ ಈ ಪ್ರಶ್ನೆ ಕೂಡ ಸ್ಪೆಸಿಫಿಕ್ಕಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಆಗಿರ್ತದೆ. 6th one, WTOನ ರಚನೆ, ಉದ್ದೇಶಗಳು ಮತ್ತು ಅದರ ಕಾರ್ಯಗಳನ್ನು ಚರ್ಚಿಸಿ ಅಂತೇಳಿ ಮತ್ತೊಂದು ಪ್ರಶ್ನೆ ಆಗಿರ್ತದೆ. 7th one, ಸ್ಥಿರ ವಿನಿಮಯ ದರದ ಪರವಾದಗಳು ಮತ್ತು ವಿರುದ್ಧವಾದಗಳನ್ನು ವಿವರಿಸಿ ಅಂತೇಳಿ. ಬೈ ಚಾನ್ಸ್ ಆಗಿ ಈ ಪ್ರಶ್ನೆ ಕೇಳಿಕಂತಂದ್ರೆ ನಿಮಗೆ ಹೊಂದಾಣಿಕೆ ವಿನಿಮಯ ದರ, ಹೊಂದಾಣಿಕೆ ಅಥವಾ ಅದಕ್ಕೆ ನಾವೇನು ಕರಿತೀವಿ, ಅಸ್ಥಿರ ಅಂತ ಕರಿತೀವಿ. ಹೊಂದಾಣಿಕೆ ಅಥವಾ ಅಸ್ಥಿರ ವಿನಿಮಯ ದರದ ಪರವಾದಗಳು ಮತ್ತು ವಿರುದ್ಧವಾದಗಳನ್ನು ಚರ್ಚಿಸಿ ಅಂತೇಳಿ ಕೇಳ್ಬೋದು. 2 ಒಳಗೆ ಒಂದು ಪ್ರಶ್ನೆಯನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ. 8,
ಸಂದಾಯ ಬಾಕಿ ಅಸಮತೋಲನವನ್ನು ಸರಿಪಡಿಸುವ ವಿಧಾನಗಳನ್ನು ವಿವರಿಸಿ ಅಂತೇಳಿ ಇದು 15 ಅಂಕಕ್ಕೆ ಬರುವಂಥ ಪ್ರಮುಖವಾದಂಥ ಪ್ರಶ್ನೆ. 9 ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ವಿವರಿಸಿ ಅಂತೇಳಿ ಇದಕ್ಕೆ ನಾವು ಎಕ್ಸರ್ ಓಹ್ಲಿನ್ ಥಿಯರಿ ಅಂತ ಕರಿತೀವಿ. ಏನು ಎಕ್ಸರ್ ಓಹ್ಲಿನ್ ಥಿಯರಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಂತೇಳಿ ಕರಿತೀವಿ. ಓಕೆ, ಇಷ್ಟು ವಿದ್ಯಾರ್ಥಿಗಳೇ 5 ಮತ್ತು 10 ಅಥವಾ 15 ಅಂಕಕ್ಕೆ ಬರುವಂತಹ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರುವಂಥ ಪ್ರಮುಖವಾದಂಥ ಪ್ರಶ್ನೆಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಇದಾದಮೇಲೆ ಕೊನೆಯ ಪ್ರಶ್ನೆ ಇದು ನೋಡಲಿ, ಕಡ್ಡಾಯ ಪ್ರಶ್ನೆ ಅಂತೇಳಿ. ಈ ಕಡ್ಡಾಯ ಪ್ರಶ್ನೆಯನ್ನು ಕೆಲವೊಂದು ವಿಶ್ವವಿದ್ಯಾಲಯಗಳು ಏನು ಮಾಡ್ತಾವೆ ಅಂತಂದ್ರೆ, ಕೆಲವೊಂದು ವಿಶ್ವವಿದ್ಯಾಲಯಗಳು ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ರಚಿಸುವಂಥ ಒಂದು ಲೆಕ್ಕವನ್ನು ಕೊಡ್ತಾರೆ. ಈ ಲೆಕ್ಕಕ್ಕೆ ನಿಮಗೆ 15 ಅಂಕ ಅಥವಾ 10 ಅಂಕದ ಪ್ರಶ್ನೆಗೆ ಇರ್ತಾವೆ. ಉದಾಹರಣೆಗೆ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ ಏನಿದೆಯಲ್ಲ, ಆ ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ 4 ಅಥವಾ 6ನೇ ಸೆಮ್, ಇದು 6ನೇ ಸೆಮ್ಮು NEPಗೆ ಸಂಬಂಧಪಟ್ಟಿದ್ದು, ಇನ್ನು 4ನೇ ಸೆಮ್ಮು ಇದು ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಹೊರತುಪಡಿಸಿದ್ರೆ ಈ 6 ಸೆಮ್ಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ವಿಶ್ವವಿದ್ಯಾಲಯಗಳು ಈ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ರಚಿಸುವಂಥ ಒಂದು ಕೇಸ್ ಸ್ಟಡಿಯನ್ನು ಕಂಪಲ್ಸರಿಯಾಗಿ ಕಡ್ಡಾಯ ಪ್ರಶ್ನೆಯಲ್ಲಿ ಇರ್ತಾವೆ. ಹೀಗಾಗಿ ಯಾವ ವಿಶ್ವವಿದ್ಯಾಲಯಗಳನ್ನ ಹೇಳಿಲ್ಲ, ಕೆಲವೊಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ನೀವು ತೆಗೆದು ನೋಡಿರಿ, ನಿಮ್ಗೆ ಗೊತ್ತಾಗ್ತದೆ. ಈ ಪ್ರಶ್ನೆ ನಿಮ್ಗೆ ಏನು ಮಾಡ್ತಾನೆ, 15 ಅಂಕದ ಪ್ರಶ್ನೆಯಾಗಿ ಕೇಳುವಂಥ ಸಂಭವ ಇರ್ತದೆ. ಅದಕ್ಕೆ ನಾನು ನಿಮಗೇನು ಮಾಡ್ತೀನಿ, ಈ ಸಂದಾಯ ಬಾಕಿ ಒಂದು ಲೆಕ್ಕವನ್ನು ನಾನು ಉದಾಹರಣೆಗೆ ತೆಗೆದುಕೊಂಡು ಆ ಅಂಕಿಅಂಶಗಳ ಮೂಲಕ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ರಚನೆ ಮಾಡುವುದು ಹೇಗೆ ಎಂಬುದನ್ನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಓಕೆನಾ? ಇಷ್ಟು ಪ್ರಶ್ನೆಗಳು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಏನಿದೆಯಲ್ಲ, NEPಗೆ 60ಗೆ ನೀವು 60 ಮಾರ್ಕ್ಸನ್ನು ಪಡೆದುಕೊಳ್ಬೋದು. ಅಥವಾ SCP ಏನು ಬರುತ್ತಲ್ಲ, 80 ಅಂಕಕ್ಕೆ 80 ಅಂಕವನ್ನು ನಾನು ಹೇಳಿರುವಂಥ ಪ್ರಶ್ನೆಗಳು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಅತಿ ಹೆಚ್ಚು ಅಂಕವನ್ನು ಪಡೆಯಲು ನಿಮಗೆ ಸಹಾಯ ಆಗಬಹುದು ಎಂಬ ದೃಷ್ಟಿಕೋನವನ್ನು ಇಟ್ಕೊಂಡು ಇಷ್ಟೆಲ್ಲ ಪ್ರಶ್ನೆಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಓಕೆನಾ? ಇದರ ಒಂದು ಲೆಕ್ಕವನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಓಕೆ, ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದಂಥ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.